ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇಂದು ನಸುಕಿನ ಜಾವದಿಂದಲೇ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಹುಟ್ಟೂರಿನಲ್ಲಿ ಮೆರವಣಿಗೆ ನಡೆಸಿ ಹಲವು ದೇಗುಲಗಳನ್ನು ಸುತ್ತಿಕೊಂಡು ಬಂದ ಅಂತಿಮ ಯಾತ್ರೆ ಶಾಸ್ತ್ರೋಕ್ತವಾಗಿ ನೆರವೇರಿತು. ರಾಜ್ಯ ಸರ್ಕಾರ ಸಕಲ ಸರ್ಕಾರಿ ಗೌರವ ನೀಡಿದ್ರೆ ದೇವೇಗೌಡರವರ ಕುಟುಂಬಸ್ಥರು ವಿಶೇಷ ಪೂಜೆ ಮೂಲಕ ಅಂತಿಮ ಕಾರ್ಯ ನಡೆಸಿದರು. ಮಣ್ಣಲ್ಲಿ ಮಣ್ಣಾದ ದೇವೇಗೌಡರ ಶಕ್ತಿ. ರಂಗನಾಥನ ಸನ್ನಿಧಿಯಲ್ಲಿ ಲೀನರಾದ ಚೆನ್ನಮ್ಮ. ರಾಜಕೀಯ ದೊಡ್ಮನೆಯಲ್ಲಿ ಇಂದು ಬರೀ ಕಣ್ಣೀರು, ಗೋಳಾಟ, ಬರೀ ಶೋಕ. ಅದರ ನಡುವೆ ಸಾಂತ್ವನದ ಮಾತುಗಳು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಚೆನ್ನಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ರು. ಚೆನ್ನಮ್ಮನವರ ಅಂತ್ಯಕ್ರಿಯೆ ಇಂದು ಮಾವಿನಕೆರೆಯಲ್ಲಿ ನಡೆಯಿತು. ದೇವೇಗೌಡರ ಜೊತೆ ದೀರ್ಘಕಾಲದ ಜೀವನ ನಡೆಸಿದ ಚೆನ್ನಮ್ಮ ಅವರು ಇಂದು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ದೊಡ್ಮನೆಯ ಅನ್ನಪೂರ್ಣೇಶ್ವರಿ ಎಂದೇ ಹೆಸರಾಗಿದ್ದ ಚೆನ್ನಮ್ಮ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ನಿನ್ನೆ ಮೆರವಣಿಗೆ ಮೂಲಕವೇ ಹಾಸನದ ಮೂಲಕ ಹೊಳೆನರಸೀಪುರಕ್ಕೆ ತರಲಾಯಿತು. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಹೊರಟಿದ್ದ ಅಂತಿಮ ಯಾತ್ರೆ ರೇವಣ್ಣ ಮನೆ ತಲುಪಿದ್ದು ಇಂದು ಬೆಳಗಿನ ಜಾವ 5 ಗಂಟೆಗೆ. ರಸ್ತೆಯುದ್ದಕ್ಕೂ ಜನ ಅಂತಿಮ ನಮನ ಸಲ್ಲಿಸಿದ್ರಿಂದ ಮೆರವಣಿಗೆ ಮೂಲಕ ಆಗಮಿಸಿದ್ದು ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ನಮನ ಸಲ್ಲಿಸಲಾಯಿತು. 20,000ಕ್ಕೂ ಹೆಚ್ಚು ಜನ ಸೇರಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ರೇವಣ್ಣ ಅವರ ಮನೆಗೆ ಬಂದು ಅಂತಿಮ ನಮನ ಸಲ್ಲಿಸಿದ್ರು. ಬೆಳಗ್ಗೆ 11 ಗಂಟೆಯವರೆಗೆ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ನಮನ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಬಳಿಕ ಮನೆಯ ಬಳಿಯೇ ಪಾರ್ಥಿವ ಶರೀರಕ್ಕೆ ವಿಶೇಷ ಪೂಜೆ ಮಾಡಲಾಯಿತು. ಅಂತಿಮ ವಿಧಿವಿಧಾನವನ್ನ ಚೆನ್ನಮ್ಮನವರ ಕಿರಿಯ ಮಗ ಬಾಲಕೃಷ್ಣ ನೆರವೇರಿಸಿದ್ರು. ರೇವಣ್ಣ ಅವರ ಮನೆಯಿಂದ ಅಂತಿಮ ಯಾತ್ರೆ ಮಧ್ಯಾಹ್ನ 12:30ಕ್ಕೆ ಹೊರಟಿತು. ಈ ವೇಳೆ ಶಾಸಕರಾದ ಸುರೇಶ್ ಬಾಬು ಬೋಜೇಗೌಡ ಸೇರಿ ಹಲವರು ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟು ವಾಹನಕ್ಕೆ ಸ್ಥಳಾಂತರಿಸಿದ್ರು. ಹಲವು ದೇವಸ್ಥಾನ ಸುತ್ತಿ ತೀರ್ಥ ಪಡೆದು ಬಳಿಕ ಮಾವಿನಕೆರೆಯ ಮೈದಾನಕ್ಕೆ ಅಂತಿಮ ಯಾತ್ರೆ ತಲುಪಿತು. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಮನೋಹರ್ ಲಾಲ್ ಖಟ್ಟರ್, ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ರಾಜ್ಯ ಸಚಿವರಾದ ಕೃಷ್ಣ ಬೈರೇಗೌಡ ಸೇರಿ ಹಲವರು ದರ್ಶನ ಪಡೆದರು. ಅಂತಿಮ ವಿಧಿವಿಧಾನದ ಬಳಿಕ ಸಕಲ ಸರ್ಕಾರಿ ಗೌರವದ ಮೂಲಕ ಅಂತಿಮ ನಮನ ಸಲ್ಲಿಸಿ ನಂತರ ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆ ನಡೆಸಲಾಯಿತು. ಪತ್ನಿಗೆ ಕೊನೆ ಚುಂಬನ ನೀಡಿದ ದೇವೇಗೌಡರು. ತಾಯಿಗೆ ಮುತ್ತಿಟ್ಟ ರೇವಣ್ಣ, ಕಣ್ಣೀರಿಟ್ಟ ಎಚ್ಡಿಕೆ. ಇನ್ನು ಅಂತ್ಯಕ್ರಿಯೆಗೂ ಮುನ್ನ ಕೆಲ ಮನಮಿಡಿಯುವ ಸನ್ನಿವೇಶಗಳು ಕಂಡು ಬಂದವು. ಇಷ್ಟು ವರ್ಷಗಳ ಕಾಲ ಜೊತೆಯಲ್ಲಿ ಹೆಜ್ಜೆ ಹಾಕಿದ ಸಂಗಾತಿಯನ್ನ ಕಳೆದುಕೊಂಡ ದೇವೇಗೌಡರು ಇಂದು ಕೊನೆಯದಾಗಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಮುತ್ತಿಟ್ಟು ಭಾವುಕರಾದರು. ಅಲ್ಲದೆ ಪುತ್ರ ಎಚ್ಡಿ ರೇವಣ್ಣ ಕೂಡ ತಾಯಿಗೆ ಮುತ್ತಿಟ್ಟು ಭಾವುಕರಾದ್ರೆ ಕುಮಾರಸ್ವಾಮಿ ತಾಯಿಯನ್ನ ನೋಡಿ ಕಣ್ಣೀರಿಟ್ಟರು. ಅದರಿಂದ ಇವತ್ತಿನ ನನ್ನ ಒಂದು ಸಂಕಲ್ಪ, ಈ ಭೂಮಿಯಲ್ಲಿ ನನಗೆ ಇರ್ತಕ್ಕಂಥ ಕ್ಷಣಗಳು ಈ ನಾಡಿನ ಬಡವರೇನಿದ್ದಾರೆ. ಈಗಾಗಲೇ ನಾನು ನನ್ನ ಜೀವನದಲ್ಲಿ ನನ್ನ ತಾಯಿಯ ನಡವಳಿಕೆಯನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ನಡ್ಕೊಂಡಿದ್ದೇನೆ. ಆ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ. ಆದರೆ ನನ್ನಿಂದ ಹಲವಾರು ರೀತಿಯಲ್ಲಿ ನನ್ನ ತಾಯಿಗೆ ಸಂತೋಷವನ್ನು ಕೊಟ್ಟಿದ್ದೇನೆ.
ಅದರ ಒಂದು ಸಂದರ್ಭ ಇವತ್ತು ನಾನು ನೆನೆಸ್ಕೊಳ್ಳಕ್ಕೆ ಬಯಸ್ತೀನಿ. ಶನಿವಾರ ಸಂಜೆ 4 ಗಂಟೆಗೆ ಕೊನೆ ಉಸಿರೆಳೆದ ಚೆನ್ನಮ್ಮನವರ ಅಂತ್ಯಕ್ರಿಯೆ ಇಂದು ಸಂಜೆ 6 ಗಂಟೆಗೆ ಅತ್ಯಂತ ಶಾಸ್ತ್ರೋಕ್ತವಾಗಿ ನಡೆದಿದೆ. ಇನ್ನು 11ನೇ ದಿನ ಇದೇ ಜಾಗದಲ್ಲಿ ಅನ್ನ ಸಂತರ್ಪಣೆ ಮಾಡಲು ಕೂಡ ತೀರ್ಮಾನಿಸಲಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಹಾಸನ.